ಚಿತ್ರರಂಗ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಆಗಿರ್ಬೋದು, ಕನ್ನಡಿಗರನ್ನ ಮರೆಯದೆ ಈಗ 25 ವರ್ಷಗಳನ್ನು ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇರುವಂತಹ ಅಕ್ಕ ಸಂಸ್ಥೆಯ ಕಡೆಯಿಂದ ನಡೀತಾ ಇರುವಂತಹ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ 2026ರ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಇಂದು ಉತ್ಸವದ ನಿರ್ದೇಶಕರು ಜೊತೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಪಿ ಶೇಷಾದ್ರಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಬ್ಗ್ಯೂರ್ ವೆಂಚರ್ಸ್ ಇಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ 2026ರ ಈ ಸಂಭ್ರಮ ನಡೆಯೋದಕ್ಕೆ ಕಾರಣ ಅಬ್ಗ್ಯೂರ್ ವೆಂಚರ್ಸ್. ಆ ವೆಂಚರ್ನ ಸಂಘಟಕರಾಗಿರುವಂತಹ ಜೊತೆಗೆ ಈ ಸಿನಿಗನ್ನಡದ ಸಂಘಟಕರು ಕೂಡ ಆಗಿರುವಂತಹ ಪ್ರಶಸ್ತಿ ವಿಜೇತ ನಿರ್ದೇಶಕರಾಗಿರುವಂತಹ ನಮ್ಮ ದೇವೇಂದ್ರ ಬಡಿಗೇರ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದರ ಜೊತೆಗೆ ಹಿರಿಯ ಪತ್ರಕರ್ತರು, ಸಿನಿಮಾ ಜರ್ನಲಿಸ್ಟ್ ಕೂಡ ಆಗಿರುವಂತಹ ಗೌರಿ ಶಕ್ಕಿ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಿಜವಾಗ್ಲೂ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಕನ್ನಡ ಸಿನಿಮಾಗೆ ನಿರ್ದೇಶಕರು ಬಹಳಷ್ಟು ಪ್ರಯತ್ನ ಪಡ್ತಾರೆ, ಕನ್ನಡ ಸಿನಿಮಾ ಮಾಡಬೇಕು. ನಟರು ಪ್ರಯತ್ನ ಪಟ್ಟಿರ್ತಾರೆ, ಸಂಗೀತಗಾರರು ಪ್ರಯತ್ನ ಪಟ್ಟಿರ್ತಾರೆ, ಪ್ರೇಕ್ಷಕರು ಅದನ್ನು ಪ್ರಶಂಸೆ ಮಾಡೋದಕ್ಕೆ ಕೂಡ ಅವರು ಪ್ರಯತ್ನ ಪಟ್ಟು ಕನ್ನಡ ಸಿನಿಮಾವನ್ನು ಗೆಲ್ಲಿಸ್ತಾರೆ, ನಿಲ್ಲಿಸ್ತಾರೆ, ಮೆಚ್ಚುತ್ತಾರೆ. ಆದರೆ ಅಕ್ಕ ಸಂಸ್ಥೆ, ಅಕ್ಕ ಬಗ್ಗೆ ಹೇಳಬೇಕು, ಅಸೋಸಿಯೇಷನ್ ಆಫ್ ಕನ್ನಡ ಕೂಟ ಆಫ್ ಅಮೇರಿಕಾದ ಜನರೆಲ್ಲ ಸೇರಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂತಹ ಕಾರಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು, ಜೊತೆಗೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಆಗಿರಬಹುದು, ಉದ್ಯಮಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಆಗಿರ್ಬೋದು. ಇದೆಲ್ಲವನ್ನ ಮಾಡಿಕೊಂಡು ಬಂದು ಈಗ ವಿಶೇಷವಾಗಿ ಚಲನಚಿತ್ರಕ್ಕೂ ಕೂಡ ತಮ್ಮ ಕೊಡುಗೆ ಏನಾದರೂ ಕೊಡಬೇಕು, ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಏನಾದರೂ ಚಲನಚಿತ್ರಕ್ಕಾಗಿ ನಾವು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಅಕ್ಕ ಸಿನಿಗನ್ನಡ ಫಿಲ್ಮ್ ಫೆಸ್ಟಿವಲ್ 2026 ನಮ್ಮ ಚಲನಚಿತ್ರಗಾರರಿಗೋಸ್ಕರ ಬಂದಿರುವಂಥದ್ದು. ಹಾಗಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ವಿನಂತಿ, ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಲ್ಲ. ಕರ್ನಾಟಕದಲ್ಲಿರುವಂತಹ ಕನ್ನಡ, ತುಳು, ಕೊಂಕಣಿ, ಕೊಡವ, ಹೀಗೆ ಯಾವೆಲ್ಲ ಭಾಷೆಗಳಿದೆಯೋ ಆ ಎಲ್ಲ ಭಾಷೆಗಳಿಗೂ, ಆ ಎಲ್ಲ ಭಾಷೆಯ ಸಿನಿಮಾಗಳಿಗೂ ಕೂಡ ಮಾನ್ಯತೆ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ನಡೀತಾ ಇರುವಂತಹ ಫಿಲ್ಮ್ ಫೆಸ್ಟಿವಲ್. ಸೊ ಹಬ್ಬ ಅಲ್ವಾ, ಹಬ್ಬಕ್ಕೆ ಅದನ್ನೆಲ್ಲರಿಗೂ ಕೂಡ ನಾವು ತಲುಪಿಸಬೇಕು, ಈ ಹಬ್ಬ ನಡೀತಾ ಇದೆ ಅಂತ ಹೇಳಿ. ಹಾಗಾಗಿ ಆ ಜವಾಬ್ದಾರಿಯನ್ನ ನಾವು ನಿಮ್ಮ ಹತ್ರ ಕೇಳಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಉತ್ಸವದ ನಿರ್ದೇಶಕರು ಜೊತೆಗೆ ರಾಷ್ಟ್ರ ಪ್ರಶಸ್ತಿ 9 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯೋಚನೆ ಮಾಡಿ, ಅವರ ಸಿನಿಮಾಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರ ಸಿನಿಮಾಗಳು ಉತ್ತರವನ್ನ ಕೊಡೋದಿಲ್ಲ, ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಬಹಳಷ್ಟು ಸಲ ಮನರಂಜನೆಗಿಂತಲೂ ಕೂಡ ಮನಸ್ಸನ್ನ ಕದಿಡಿಸುತ್ತೆ, ನಮ್ಮನ್ನ ಯೋಚನೆಗೆ ತಲುಪಿಸುತ್ತೆ. ಅಂತಹ ಸಿನಿಮಾಗಳನ್ನು ಕೊಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ಸಿನಿಮಾವನ್ನ ನೋಡಿ ಅದರಿಂದ ಏನಾದರೂ ಕಲಿಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಆ ಕಲಿಯುವಿಕೆ ಇವರ ಸಿನಿಮಾಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಅವರ ಸಿನಿಮಾಗಳ ಪರಿಚಯ, ಅವರ ಪರಿಚಯ ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರುತ್ತೆ. ನಾನೇನು ಹೆಚ್ಚು ಹೇಳಬೇಕು ಅಂತಿಲ್ಲ. ಆದರೆ ನಮ್ಮ ಕಾರ್ಯಕ್ರಮದ ರಂಗನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪಿ ಶೇಷಾದ್ರಿ ಸರ್ ಅವರಿಗೆ ಈಗ ಮಾತಿನ ಮಂಟಪ. ಸರ್ ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಪರಸ್ಪರ ಪರಿಚಯ ಇದ್ದೇ ಇದೆ, ಹಾಗಾಗಿ ಪ್ರತ್ಯೇಕವಾದ ಪರಿಚಯ ಯಾರಿಗೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ನಾನು ನೀವಿದ್ದ ಕಡೆಯಿಂದನೇ ಬಂದು ಈ ಕಡೆ ಇಲ್ಲಿ ಕೂತಿದ್ದೀನಿ. ಹಾಗಾಗಿ ನಮ್ಮ ನಾಗೇಶ್ ಆಗಿರಲಿ, ಸುಬ್ರಹ್ಮಣ್ಯ ಆಗಿರಲಿ, ತುಂಬ ಜನ ಮಿತ್ರರ ಜೊತೆ ಏನಮ್ಮ ಇರಲಿ. ಅದು ಒಂದು ಬದಿಗಾದರೆ, ಈಗ ಚಲನಚಿತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಜಗತ್ತಿನಾದ್ಯಂತ ಸುಮಾರು ಒಂದು 5,000ಕ್ಕೂ ಹೆಚ್ಚು ಚಲನಚಿತ್ರೋತ್ಸವಗಳಿದೆ, ತಮಗೆಲ್ಲ ಗೊತ್ತಿದೆ. ಅದು ದಿನೇ ದಿನೇ ಚಲನಚಿತ್ರೋತ್ಸವಗಳು ಹೆಚ್ಚುತ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 16 ವರ್ಷ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಡೆದಿದೆ. ಎಷ್ಟು ಚಿತ್ರೋತ್ಸವಗಳಿದ್ದರೂ ಇವತ್ತು ಬರ್ತಾ ಇರೋ ಚಿತ್ರಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಒಂದು ವೇದಿಕೆ ಅಂತೂ ನಿರ್ಮಾಣ ಆಗಿದೆ. ಇದರ ಹಿನ್ನೆಲೆಯಲ್ಲಿ ನಿಂತಿರುವಂಥ ಬಡಿಗೇರವರು, ದೇವೇಂದ್ರ ಬಡಿಗೇರವರು ಮತ್ತು ಗೌರಿ ಶಕ್ಕಿ ಅವರಿಗೆ ಮೊದಲಿಗೆ ನಾನು ಇದನ್ನು ಯೋಜಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ.
ನಂತರ ಅವರಿಬ್ಬರು ನನ್ನನ್ನು ಸುಮಾರು ಒಂದು 3 ತಿಂಗಳ ಹಿಂದೆ ಸಂಪರ್ಕಿಸಿ ಈ ಥರದೊಂದು ಚಿತ್ರೋತ್ಸವ ಮಾಡಬೇಕು ಅಂತ ಇದ್ದೀವಿ, ನೀವು ನಮ್ಮ ಜೊತೆ ಇರಬೇಕು ಅಂತಂದರು. ಚಿತ್ರೋತ್ಸವ ಅಂದರೆ ಒಂದು ಸಂಭ್ರಮದ ವಾತಾವರಣ, ಆದ್ದರಿಂದ ಕನ್ನಡದ ಸಿನಿಮಾಗಳ ಉತ್ಸವ, ಅದು ಉತ್ಸವ ಎಲ್ಲಾಗ್ತಾ ಇದೆ, ಅಮೆರಿಕಾದಲ್ಲಾಗುತ್ತೆ ಅಂತಂದಾಗ ಖಂಡಿತ ನಾನು ಸಂತೋಷದಿಂದ ಒಪ್ಕೊಂಡೆ ಇದರ ಜೊತೆ ಇರ್ತೀನಿ ಅಂತ. ಅದಕ್ಕೂ ಮತ್ತೊಂದು ವಿಶೇಷ, ಈ ಬಾರಿ ಅಕ್ಕ ಅಂದ್ರೆ ನಮಗೆಲ್ಲ ತಕ್ಷಣ 12ನೇ ಶತಮಾನದ ಅಕ್ಕ ಮಹಾದೇವಿ ನೆನಪಿಗೆ ಬರ್ತಾರೆ. ಅವರೆಷ್ಟು ನಮಗೆ ಆಪ್ತರು, ಹಾಗೆ ಅಕ್ಕ ಕೂಡ ಒಂದು ರೀತಿಯಲ್ಲಿ ನಮಗೆ ಆಪ್ತವಾದ್ದು. ಕನ್ನಡದ ಸಂಸ್ಕೃತಿಯನ್ನು, ಬೇರುಗಳನ್ನು, ಇಲ್ಲಿಯ ಸಂಭ್ರಮವನ್ನು ದೂರದ ಅಮೆರಿಕ ದೇಶದಲ್ಲಿ ಹರಡ್ತಾ ಬಂದಿದ್ದಾರೆ ನಮ್ಮೆಲ್ಲ ಕನ್ನಡಿಗರು. ಅವ್ರುಗಳು ಕಟ್ಟಿ ಬೆಳೆಸಿರುವಂಥ ಸಂಸ್ಥೆಗೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೋತಾ ಇದೆ. ಈ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊತಾ ಇರೋ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಚಿತ್ರೋತ್ಸವವನ್ನು ಅಲ್ಲಿ ಮಾಡಬೇಕು ಅನ್ನೋಂತಹ ಯೋಜನೆಯನ್ನು ರೂಪಿಸಿದ್ದಾರೆ. ಇವತ್ತು ಅವರು ಕೂಡ ನಮ್ಮ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕೆ ಸಾಧ್ಯ ಆಗಿಲ್ಲ. ಚಿತ್ರೋತ್ಸವಗಳು ಮುಖ್ಯವಾಗಿ ಅದರ ಅವಶ್ಯಕತೆ ಏನು, ಅದೇನನ್ನು ಕೊಡುತ್ತೆ ಅಂತ ಒಂದು ಕ್ಷಣ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಮಾನ್ಯವಾಗಿ ಚಿತ್ರೋತ್ಸವಗಳು ಒಂದು ಅಸ್ಮಿತೆಯನ್ನು ಬಿಂಬಿಸ್ತಾ ಹೋಗುತ್ತೆ, ಒಂದು ಪ್ರಾದೇಶಿಕತೆಯನ್ನು ಹೇಳ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ವಸ್ತುವಿನ ಚಿತ್ರಗಳು ಜನರಿಗೆ ತಲುಪೋ ನಿಟ್ಟಿನಲ್ಲಿ ಅದೊಂದು ರಹದಾರಿಯನ್ನು ನಿರ್ಮಿಸ್ತಾ ಹೋಗುತ್ತೆ. ಯಾಕೆ ಚಿತ್ರಮಂದಿರಗಳಿರ್ಬಾ ಅಂತ ಅನ್ನಿಸ್ಬೋದು, ಚಿತ್ರಮಂದಿರಗಳಿರ್ಬೋದು, OTT ಇರಬಹುದು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದೆ, ಅಲ್ಲೆಲ್ಲ ಚಿತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಚಿತ್ರೋತ್ಸವಗಳ ವಿಶೇಷತೆ ಏನು ಅಂತ ನೀವು ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ಅಥವಾ ಯಾವುದೇ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಸಿನಿಮಾ ನೋಡಿ, ಅಥವಾ ನಿಮ್ಮ ಮನೆಯ ಟೆಲಿವಿಷನ್ಗಳ ಸಿನಿಮಾ ನೋಡಿ, ಸಿನಿಮಾ ನೋಡ್ತೀವಿ, ಮರೆತು ಬಿಡ್ತೀವಿ. ಆದರೆ ಚಿತ್ರೋತ್ಸವದ ಮಹತ್ವ ಇರುವಂಥದ್ದು, ನಾವು ಸಿನಿಮಾವನ್ನು ನೋಡಿದ ನಂತರ ಮರೆಯೋಲ್ಲ, ನಾವು ಅಲ್ಲಿ ಬಂದಿರುವಂತಹ ಚಿತ್ರಾಸಕ್ತರ ಜೊತೆ ಸೇರಿ ಆ ಚಿತ್ರವನ್ನು ಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಚರ್ಚೆಗಳ ಮೂಲಕ ಒಂದು ಚಿತ್ರವನ್ನು ಅರ್ಥ ಮಾಡ್ಕೋತೀವಿ. ಅದು ಯಾವುದೇ ಚಿತ್ರ ಇರಲಿ ಅಥವಾ ಯಾವುದೇ ಒಂದು ಪುಸ್ತಕ ಇರಲಿ, ಮೊದಲನೇ ಬಾರಿಗೆ ಓದೋದ ತಕ್ಷಣ ನಮಗೆ ಮುಖ್ಯವಾಗಿ ನಾವು ಕಥೆಯನ್ನು ಹಿಡಿಯೋ ಪ್ರಯತ್ನ ಮಾಡ್ತೀವಿ. ಅದರ ಒಳನೋಟವನ್ನು ನಮಗೆ ದಕ್ಕಿಸ್ಕೊಳ್ಳೋದಕ್ಕೆ 2ನೇ ಬಾರಿ 3ನೇ ಬಾರಿ ಅದಕ್ಕೊಂದು ಪ್ರವೇಶಿಕೆ ಅವಶ್ಯಕತೆ ಇರುತ್ತೆ. ಆ ಪ್ರವೇಶಿಕೆಯನ್ನು 2 ಸಾರಿ 3 ಸಾರಿ ನೋಡುವಂಥ ಚಿತ್ರಕರ್ಮಿಗಳು ಇದ್ದಾರೆ. ಆದರೆ ಚಿತ್ರೋತ್ಸವಗಳಲ್ಲಿ ಒಬ್ಬೊಬ್ಬರದ್ದು ದೃಷ್ಟಿಕೋನ ವಿಭಿನ್ನವಾಗಿರುತ್ತೆ. ನಾವೆಲ್ಲ ಪ್ರೇಕ್ಷಕರಾಗಿ ಒಂದು ಸಿನಿಮಾ ನೋಡಿದಾಗ ನನಗೊಂದು ರೀತಿ ಅನ್ನಿಸ್ಬೋದು, ಗೌರೀಶ್ವರ್ಗೊಂಥರ ಅನ್ನಿಸ್ಬೋದು, ಮತ್ತು ನಿಮಗೆ ಒಂಥರ ಅನ್ನಿಸ್ಬೋದು. ಬಿಟ್ಟು ಹೋಗಿರುವಂಥ ದೃಷ್ಟಿಕೋನ ಕೂಡ ಚಿತ್ರದಲ್ಲಿರುತ್ತೆ. ನಾವು ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಒಂದು ಸೇರಿ ಆ ಚಿತ್ರವನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಗ್ರಹಿಕೆ ಸರಿಯಾ ಅಥವಾ ನೋಡಿದ ಬೇರೆ ಪ್ರೇಕ್ಷಕನ ಗ್ರಹಿಕೆ ಸರಿಯಾ ಅನ್ನೋ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಚಿತ್ರಮಂದಿರಗಳಲ್ಲಿ ಸಾಧ್ಯ ಆಗಲ್ಲ, ನಮ್ಮ ಮನೆಗಳಲ್ಲಿ ಸಾಧ್ಯ ಆಗಲ್ಲ. ಮತ್ತು ಇಲ್ಲೊಂದು ವ್ಯವಸ್ಥಿತವಾದ ಶಿಸ್ತಿರುತ್ತೆ. ಆ ಕಾರಣದಿಂದ ಚಿತ್ರೋತ್ಸವಗಳು ಯಾವಾಗಲೂ ಮಹತ್ವವನ್ನು ಪಡ್ಕೋತವೆ. ಬರೀ ಚಿತ್ರ ಪ್ರದರ್ಶನ ಅಷ್ಟೇ ಅಲ್ಲ, ಜೊತೆಗೆ ಸಂವಾದಗಳ ಮೂಲಕ ಆ ಚಿತ್ರವನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕ್ಕೆ ಚಿತ್ರೋತ್ಸವಗಳು ಯಾವಾಗಲೂ ನೆರವಾಗ್ತವೆ. ಈ ಹಿನ್ನೆಲೆಯಲ್ಲಿ ಚಿತ್ರೋತ್ಸವಗಳು ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಕೂಡ ಅದು ಒಂದು ರೀತಿಯಲ್ಲಿ ಕನ್ನಡದ ಬೆಳವಣಿಗೆಗೆ, ಭಾಷೆ ಮತ್ತು ಸಿನಿಮಾದ ಬೆಳವಣಿಗೆಗೆ ಕಾರಣ ಆಗ್ತವೆ ಅಂತ ನಾನು ನಂಬಿಕೊಂಡಿದ್ದೀನಿ. ನಿಮ್ಮ ಗಮನಕ್ಕೋಸ್ಕರ ಬೆಂಗಳೂರಿನಲ್ಲಿರುವಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ FIAFI ಅಕ್ರಿಡೇಷನ್ ಪಡೆದಿದೆ. ಆ FIAFI ಅಕ್ರಿಡೇಷನ್ ಪಡೆದಿರುವಂಥ 46 ಚಿತ್ರೋತ್ಸವಗಳು ಇದು ಪ್ರಪಂಚದಾದ್ಯಂತ ಇದೆ. ಅದರ ಹೊರತುಪಡಿಸಿ A ಗ್ರೇಡಿನ ಚಿತ್ರೋತ್ಸವ, B ಗ್ರೇಡಿನ ಚಿತ್ರೋತ್ಸವ, C ಅಂತ ಈ ಒಂದು ಹಂತದ ಚಿತ್ರೋತ್ಸವಗಳು ಇರ್ತವೆ. ಈ ಚಿತ್ರೋತ್ಸವದ ವಿಶೇಷ ನನಗೆ ಕಂಡಿದ್ದು ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡದ ಸಿನಿಗನ್ನಡ ಅನ್ನೋ ಹೆಸರಲ್ಲೇ ಬಂದಿರುವಂಥ ಒಂದು ಚಿತ್ರೋತ್ಸವ. ಸುಮಾರು ಜನವರಿ 2025 ಜನವರಿ 1ರಿಂದ ಡಿಸೆಂಬರ್ 31, 25, 2025 ನಡುವೆ ತಯಾರಾದಂತಹ ಚಲನಚಿತ್ರಗಳನ್ನು ಆಹ್ವಾನ ಮಾಡ್ತಾ ಇದ್ವಿ. ಪ್ರಾಯಶಃ ಇವತ್ತು ಸಂಜೆ ಅಥವಾ ನಾಳೆಯಿಂದ ಅದು ಜಾರಿಗೆ ಬರುತ್ತೆ. ಅದು ಚೇಂಜ್ ಆಗುತ್ತೆ. ಏನಾಗಿದೆ? ಇಲ್ಲ, ಅದು ಬದಲಾಗಿದೆ. ಮುಂಚೆ ನಾವು ಅಂದ್ಕೊಂಡಿದ್ದ ಹಾಗೆ, ಆದರೆ ಅದನ್ನು 1 ವರ್ಷಕ್ಕೆ ಅವಧಿಯನ್ನು ಸೀಮಿತಗೊಳಿಸ್ಕೊಳ್ಳೋಣ ಅಂತ ಜನವರಿ 2025ರಿಂದ ಡಿಸೆಂಬರ್ 2025 ಮಧ್ಯೆ ತಯಾರಾದಂತಹ ಚಿತ್ರಗಳು ಈ ಚಿತ್ರೋತ್ಸವದ ಆಯ್ಕೆಗೆ ಪ್ರವೇಶ ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆದಿರ್ತವೆ. ಅದು ವೆಬ್ಸೈಟ್ನಲ್ಲಿ ಇರುತ್ತೆ. ಆ ವಿವರಗಳನ್ನೆಲ್ಲ ನೀವು ಫಿಲ್ ಮಾಡಿ ಸಿನಿಮಾಗಳನ್ನ ಕಳಿಸ್ಬೋದು. ಸುಮಾರು ನಾವು 5 ಜನದ ಒಂದು ಸಮಿತಿಯನ್ನು ಇದಕ್ಕೆ ಮಾಡಿರ್ತೀವಿ. ಆ ಸಮಿತಿ ಆ ಚಿತ್ರಗಳನ್ನು, ಪ್ರವೇಶವನ್ನು ಪಡೆದು ಬಂದ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಅವರು ಸುಮಾರು 10 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಮೊದಲ ಸುತ್ತಿನಲ್ಲಿ 10 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಆ 10 ಚಿತ್ರಗಳನ್ನು ಇನ್ನೊಂದು ಸಮಿತಿ, 3 ಜನರ ಸಮಿತಿ 3 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಆ
3 ಚಿತ್ರಗಳಿಗೆ ಕ್ರಮವಾಗಿ 1,50,000, 25,000 ಅಂತ ಬಹುಮಾನವನ್ನು ಕೊಡ್ತೀವಿ. ಕೊಡೋದ್ರ ಜೊತೆಗೆ ಆ 10 ಚಿತ್ರಗಳನ್ನು ಅಮೆರಿಕದ ಅಕ್ಕ ನಡೆಯುವಂಥ 4, 5, 6 ಫಿಲಡೆಲ್ಫಿಯಲ್ಲಿ ನಡೆಯುವಂಥ ಉತ್ಸವದಲ್ಲಿ ಆ 10 ಚಿತ್ರಗಳ ಪ್ರದರ್ಶನ ಆಗುತ್ತೆ. ಆ ಪ್ರದರ್ಶನಕ್ಕೆ ಯಾವ ನಿರ್ಮಾಪಕ ಅಥವಾ ನಿರ್ದೇಶಕರಿಗೆ ವೀಸಾದ ಲಭ್ಯತೆ ಇದ್ದು ಎಲ್ಲವೂ ಅನುಕೂಲ ಆದರೆ ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಯೋಜನೆ ಆಗಿದೆ. ಇದು ಸ್ಥೂಲವಾಗಿ ಈ ಚಿತ್ರೋತ್ಸವಕ್ಕೆ ಇರುವಂಥದ್ದು. ಇದರಿಂದ ಚಿತ್ರಕರ್ಮಿಗಳಿಗೆ ಯಾವ ರೀತಿ ನೆರವಾಗುತ್ತೆ ಅಂದರೆ ಆ ಚಿತ್ರಕ್ಕೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ದೊರೀತಾ ಹೋಗುತ್ತೆ. ಆ ಚಿತ್ರಕ್ಕೆ ಜೊತೆಗೆ ಆರ್ಥಿಕವಾದ ಒಂದು ಬೆಂಬಲ ಕೊಡ್ತಾ ಹೋಗುತ್ತೆ. ಅದು ಅಲ್ಲಿರುವಂಥ ಕನ್ನಡಿಗರಿಗೆ ಅಥವಾ ಬೇರೆ ಭಾಷೆಯವರಿಗೆ ಕೂಡ ತಲುಪೋದಕ್ಕೆ ಕಾರಣ ಆಗುತ್ತೆ. ಈ ಲಾಭವನ್ನು ಕನ್ನಡದ ನಿರ್ಮಾಪಕರು, ನಿರ್ದೇಶಕರು ಬಳಸ್ಕೋತಾರೆ ಅಂತ ನಾನು ನಂಬಿಕೊಂಡಿದ್ದೀನಿ. ಇಷ್ಟು ಒಂದು ಪ್ರವೇಶಿಕೆಯನ್ನು ಕೊಟ್ಟು ನಂತರ ಮತ್ತೆ ಚರ್ಚೆ ಮಾಡೋಣ. ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು ಅಂತ ಅನಿಸುತ್ತೆ. ನಿಮ್ಮೆಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಕ್ಷಮಿಸಿ, ಸ್ವಲ್ಪ ತಡ ಆಯಿತು. ಅದು ಇಲ್ಲಿಯ ಸ್ಥಳ ಹುಡುಕೋದು, ಹೊಸ ಸ್ಥಳವನ್ನು ನಮ್ಮ ಪತ್ರಕರ್ತರಿಗೆ ಪರಿಚಯಿಸಬೇಕು ಅನ್ನೋದು ದೇವೇಂದ್ರ ಬಡಿಗೇರವರ ಆಸೆ ಆಗಿತ್ತು. ಇಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಿವ್ಯೂ ಥಿಯೇಟರ್ ಕೂಡ ಇದೆ. ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನೀವು ಅದನ್ನು ನೋಡಬಹುದು. ಮುಂದೆ ನಮ್ಮ ಕನ್ನಡ ಚಿತ್ರರಂಗ ಅದನ್ನು ಸಮರ್ಥವಾಗಿ ಬಳಸ್ಕೋಬಹುದು ಅನ್ನೋದು ಕೂಡ ನಮ್ಮ ಆಸೆಯಾಗಿದೆ. ಇಷ್ಟನ್ನು ಹೇಳಿ ಮುಂದಿನ ಇದಕ್ಕೆ ಹೋಗೋಣ. ನಾವು ಧನ್ಯವಾದಗಳು. ಹಾಗಾಗಿ ಹೊಸತನದಿಂದ ಪ್ರಾರಂಭ ಆಗಿದೆ. ಎಲ್ಲ ಚಲನಚಿತ್ರಕಾರರಿಗೆ ಇದು ಸಹಾಯಕ ಆಗಲಿ, ಅವರಿಗೆ ಇನ್ನಷ್ಟು ಅಂದರೆ ಒಂದು ಬೂಸ್ಟ್ ಸಿಗಲಿ ಅವರಿಗೆ ಸಿನಿಮಾಗಳನ್ನು ಮಾಡೋದಕ್ಕೆ. ಜೊತೆಗೆ ಅಮೆರಿಕದಲ್ಲಿರುವಂತಹ ಕನ್ನಡಿಗರು ನಮ್ಮ ಸಿನಿಮಾಗಳನ್ನು ಮತ್ತಷ್ಟು ಸಂಭ್ರಮಿಸಲಿ ಅನ್ನೋದಕ್ಕೆ ಈ ಕಾರ್ಯಕ್ರಮ ಅಂತ ಹೇಳ್ತಾ, ಮುಂದೆ ನಮ್ಮ ಚಲನಚಿತ್ರ ಅಂತ ಹೇಳಿದ್ರೆ, ಚಿತ್ರರಂಗ ಅಂತ ಹೇಳಿದ್ರೆ ಇವರಿಗೆ ತುಂಬಾ ಪ್ಯಾಷನ್ ಅದರ ಬಗ್ಗೆ. ಹಿರಿಯ ಚಲನಚಿತ್ರ ಪತ್ರಕರ್ತರು ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಗೌರಿ ಶಕ್ಕಿ ಸರ್ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ ಸಮೀಕ್ಷಾ. ಸೊ ಇದು ನಮ್ಮ ದೇವೇಂದ್ರ ಬಡಿಗೇರ್ ವನ್ಯ ಚಿತ್ರದ ಮೂಲಕ ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಗೆದ್ದಂಥ ದೇವೇಂದ್ರ ಬಡಿಗೇರ್ ಅವರ ಕನಸಿನ ಕೂಸಿದು. ಆ್ಯಕ್ಚುಲಿ ಅವ್ರ ಜೊತೆಗೆ ನಾನು ಸೇರಿಕೊಂಡೆ. ಅದಾದಮೇಲೆ ನಮ್ಮ ಪಿ ಶೇಷಾದ್ರಿ ಸರ್ ಸೇರಿಕೊಂಡ್ರು. ನನಗೆ ಯಾಕೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ 2-3 ಕಾರಣಗಳಿದೆ. ನಿಮಗೆಲ್ಲ ಒಂದು ಹಂತಕ್ಕೆ ಗೊತ್ತಿರುತ್ತೆ. ಅಮೆರಿಕದಲ್ಲಿ ನಾವು ಚಿತ್ರಗಳನ್ನ ಅಂದರೆ ಬೇರೆ ಬೇರೆ ಭಾಷೆ ಚಿತ್ರಗಳನ್ನ ನೀವು ಗಮನಿಸಿದಾಗ ಅಮೆರಿಕದಲ್ಲಿ ಸ್ಕ್ರೀನ್ ಆಗುವಂಥ ಚಿತ್ರಗಳು, ಅಮೆರಿಕದಲ್ಲಿ ದುಡ್ಡು ಗಳಿಸುವಂಥ ಚಿತ್ರಗಳನ್ನ ನೋಡಿದಾಗ ಮೊದಲನೇದು ಸ್ಥಾನದಲ್ಲಿ ಬರೋದು ತೆಲುಗು ಚಿತ್ರಗಳು, ಆಮೇಲೆ ತಮಿಳು ಚಿತ್ರಗಳು ಬರುತ್ತೆ, ಆಮೇಲಿನ ಕೆಳಗಿನ ಸ್ಥಾನದಲ್ಲಿ ಕನ್ನಡ ಚಿತ್ರಗಳು ಬರುತ್ತೆ. ಕನ್ನಡ ಚಿತ್ರಗಳು ಯಾವುದಲ್ಲಿ ಇತ್ತೀಚೆಗೆ ಸ್ಕ್ರೀನ್ ಆಗಿದೆ ಅಂದರೆ ಪಬ್ಲಿಕ್ಕಲ್ಲಿ ಸ್ಕ್ರೀನ್ ಆಗಿ ನೋಡಿರುವಂಥದ್ದು ಯಾವುದು ಅಂದರೆ ನಮಗೆ ಥಟ್ ಅಂತ ನೆನಪಿಗೆ ಬರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅಮೆರಿಕನ್ನಡಿಗರಿಗೆ ನಮ್ಮ ಚಿತ್ರಗಳನ್ನು ಪರಿಚಯಿಸುವಂಥ ಮತ್ತು ಅದರಲ್ಲಿ ಆಯ್ದ ಚಿತ್ರಗಳನ್ನ ತೋರಿಸುವಂಥ ಒಂದು ಯೋಜನೆ ಅಂತಂದಾಗ ಇದು ಭಾಳ ಒಳ್ಳೆಯ ಐಡಿಯಾ ಅಂತ ಹೇಳಿ ನಾನು ಕೂಡ ಅದರ ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ. ಇದು ಒಂದು ಕಾರಣ. ಆದರೆ ಎರಡನೇ ಕಾರಣ ಏನಂತಂದ್ರೆ ನನಗನ್ಸೋದು ಯಾವಾಗಲೂ ಒಂದು ಸಿನಿಮಾ ಅಂತಂದಾಗ ಆ ಸಿನಿಮಾ ಚರ್ಚೆ ಆಗೋದಿದೆಯಲ್ಲ, ಅಂದರೆ ಸಂವಾದ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಒಂದು ಸಿನಿಮಾ ಇಬ್ಬರು ನೋಡ್ಕೊಂಡು ಹೋಗಿದ್ರಿ ಅಂತ ಅನ್ಕೊಳ್ಳಿ, ಹೋಗ್ತಾ ನೀವೇನಾದ್ರೂ ಜಗಳ ಆಡ್ಕೊಂಡು ಹೋದ್ರೆ, ನೀವು ವಾಗ್ವಾದ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು ಬಹಳ ಅದ್ಭುತವಾದ ಸಿನಿಮಾ ಅಂತ ಅರ್ಥ. ಅಂದ್ರೆ ನಾನು ಸುಮ್ಮನೆ ಸ್ವಲ್ಪ ಕ್ರೂಡಾಗಿ ಹೇಳಿದೆ ಜಗಳ ಅಂತ ಹೇಳಿ. ಅಂದ್ರೆ ಒಂದು ಸಿನಿಮಾ ಸಂವಾದ ಹುಟ್ಟಾಕ್ಬೇಕು, ಒಂದು ಸಿನಿಮಾ ಚರ್ಚೆನ ಹುಟ್ಟಾಕ್ಬೇಕು. ಸೊ ಆ ಥರ ಚರ್ಚೆ ಹುಟ್ಟು ಹಾಕಬಲ್ಲ ಸಿನಿಮಾಗಳನ್ನ ಗುರುತಿಸುವಂಥದ್ದು ಕೂಡ ಬಹಳ ಮುಖ್ಯ. ಆ ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ಮಾಡೋಣ ಅಂದಾಗ ನಾನು ಜೊತೆಯಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. 10 ಸಿನಿಮಾಗಳನ್ನ ಅಲ್ಲಿ ತೋರಿಸುವಂಥದ್ದು, ಕನ್ನಡದ 10 ಸಿನಿಮಾಗಳನ್ನ, ಅತ್ಯುತ್ತಮ 10 ಸಿನಿಮಾಗಳನ್ನ, ಅತ್ಯುತ್ತಮ ಅನ್ನೋದನ್ನ ಈ ಥರ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಅಲ್ಲಿ ಜನ ನೋಡುವಂಥದ್ದು, ಆ ಮೂಲಕ ಒಂದು ಸಣ್ಣ ಪ್ರೋತ್ಸಾಹ ಕನ್ನಡ ಚಿತ್ರರಂಗಕ್ಕೆ ಸಿಗುವಂತಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಸರ್ ಅದೆಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕನ್ನಡದ ಒಂದು ಸಿನಿಮಾಗಳು ಅಲ್ಲಿ ಸ್ಕ್ರೀನ್ ಆಗೋದು ಒಂದು ಅಂತಾರಾಷ್ಟ್ರೀಯ ಮನ್ನಣೆಗೆ ಒಂದು ದಾರಿ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಸದ್ಯದ ಸ್ಥಿತಿಗತಿ ನಿಮಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ನಿರಾಶಾ ಭಾವ ಒಂದು ಸ್ವಲ್ಪ ಆವರಿಸಿದೆ, ಜೊತೆಗೆ ಒಂದು ಅಪನಂಬಿಕೆಯ ಭಾವ ಕೂಡ ಇದೆ ಪ್ರೇಕ್ಷಕರಲ್ಲಿ. ಆದರೂ ಕೂಡ ನಾವು ನಂಬಿಕೆಯನ್ನ ಗಳಿಸುವತ್ತ ಪ್ರಯತ್ನಗಳು ಮಾಡ್ತಾ ಇರಬೇಕಾಗತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ನಮ್ಮ ಅಪನಂಬಿಕೆಯ ನಮ್ಮ ಒಂದು ಗ್ಲಾಸ್ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಒಳ್ಳೆ ಸಿನಿಮಾ ಕೂಡ ನಮ್ಮನ್ನ ಮಿಸ್ ಆಗಿರೋ ಸಾಧ್ಯತೆ ಕೂಡ ಇದೆ ಅಲ್ವಾ. ಸೊ ಅದಕ್ಕೆ ಮೀಸಲಾದ ಕೆಲವು ವ್ಯಕ್ತಿಗಳು ಅದನ್ನ ಹುಡುಕಿ ನೋಡಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ನೋಡಿದ್ರೆ ಅಂದ್ರೆ ಎಲ್ಲೋ ಮರೆಯಾದ ಒಂದು
ಮುತ್ತುಗಳು ಇರ್ತಾವಲ್ವ, ಆ ಥರ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಆ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಬಹಳ ಮುಖ್ಯ. ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾನು ನಿಮ್ಗೆ ಗೊತ್ತು, ಅಲ್ಲೇ ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳಿದವನು, ಸಂದರ್ಶನ ಮಾಡಿದವನು, ಈಗ ಈ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹೀಗಾಗಿ ನಿಮ್ಮ ಸಹಕಾರ ಅಂದರೆ ನನ್ನ ಕುಟುಂಬದ ಸಹಕಾರ ಇದು ಒಂಥರ. ದಯವಿಟ್ಟು ಕೊಡಿ ಮತ್ತು ಜನರಿಗೆ ಇದನ್ನು ತಲುಪಿಸಿ. ಕನ್ನಡ ಚಿತ್ರರಂಗದ ಒಂದು ಸಣ್ಣ ಅಳ್ಳಿ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿರೋದು ನಂಗೆ ಬಹಳ ಖುಷಿ ಆಗ್ತಾ ಇದೆ. ಸೊ ತುಂಬ ಧನ್ಯವಾದ ಎಲ್ಲರಿಗೂ. ನಮಸ್ಕಾರ. ನಮ್ಮ ಜೊತೆಗೆ ದೇವೇಂದ್ರ ವಡಿಗೇರ್ ಸರ್ ಇದ್ದಾರೆ, ನಿರ್ಮಾಪಕರು, ನಿರ್ದೇಶಕರು, ಚಿತ್ರಕಥೆಗಾರರು. ಜೊತೆಗೆ ಬೆಂಗಳೂರಿನಲ್ಲಿ ನಡೆದಿರುವಂತಹ 17ನೇ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ವನ್ಯ ಅನ್ನುವಂತಹ ಸಿನಿಮಾಗೆ ಬೆಸ್ಟ್ ಕನ್ನಡ ಸಿನಿಮಾ ಅವಾರ್ಡ್ ಅನ್ನು ಕೂಡ ಬರೆದಿರುವವರು. ಹಾಗಾಗಿ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಈಗ ಪ್ರಶ್ನೆಗಳಿಗಾಗಿ ವೇದಿಕೆ. ಅಕ್ಕದಲ್ಲಿ ಕನ್ನಡ ಸಿನಿಮಾಗಳನ್ನು ತೋರಿಸಿಲ್ಲ ಅಂತ ಅಲ್ಲ, ಈ ಸ್ಪರ್ಧೆ ಶುರುವಾಗ್ತಾ ಇರೋದು ಇದೇ ಮೊದಲ ಬಾರಿಗೆ. ಹೌದು ಸರ್. ಅಕ್ಕದಲ್ಲಿ ಕಳೆದ 3-4 ವರ್ಷಗಳ ಹಿಂದಿನಿಂದ ಅಂತ ಅನ್ಕೋತೀನಿ ನಡೀತಾ ಇತ್ತು. ಎಷ್ಟು ವರ್ಷ ಆಯಿತು ಶಿವಾನಂದ್? ಫೆಸ್ಟಿವಲ್ ಆಗಿದೆ. ಆದರೆ ಈ ಥರದ ಒಂದು ಹೊಸ ಕಾಂಪಿಟೇಷನ್ ಫಸ್ಟ್ ಟೈಮ್ ಕಾಂಪಿಟೇಷನ್ ಅವರ ಆಯ್ಕೆ ಆ ಥರದ್ದೇನೋ ಮಾಡಿದ್ರು. ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತು ನನಗೆ. ಎಲ್ಲರೂ ಕರ್ಕೊಂಡು ಹೋಗ್ತೀರಿ ಅಂತಂದ್ರೆ ನೀವು? ಹೌದು ಸರ್, ವಿನ್ನರ್ಸ್ನ. ಬಟ್ ನನಗೆ ಇದಿರೋದು 4, 5, 6 ಅಂತ ಇದೆ. ಹಾಂ ಸರ್. ಇದರಲ್ಲಿ ಅವಾರ್ಡ್ ಮೊದಲೇ ಕೊಡ್ತಿದ್ದೀರಲ್ಲ? ಹಾಂ ಸರ್, ಕ್ಲೋಸಿಂಗ್ ಸೆರೆಮನಿಯಲ್ಲೇ ಮಾಡ್ತೀವಿ. ವಿ ಡೋಂಟ್ ನೋ ವೆದರ್ ಹೂ ವಿಲ್ ಗೆಟ್ ಅ ವೀಸಾ. ಇದರಲ್ಲಿ ಆಗಸ್ಟ್ ಏನೋ ಡೇಟ್, ಆಗಸ್ಟ್ 25th ಅರೌಂಡ್ ದಟ್ ಡೇ ಕ್ಲೋಸಿಂಗ್ ಸೆರೆಮನಿಯಲ್ಲೇ ಮಾಡ್ತೀವಿ. ಅಲ್ಲ ಬಟ್ ಇದು ಅಲ್ಲ, ಪ್ರಶಸ್ತಿ ಅಂದರೆ ಚಿತ್ರಗಳ ಪ್ರದರ್ಶನ ಆಗೋದು ಅಕ್ಕದಲ್ಲೇ. ಅಕ್ಕದಲ್ಲೇ ಎಲ್ಲ ಚಿತ್ರಗಳಲ್ಲಿ ಪ್ರದರ್ಶನ ಆಗುತ್ತೆ. ಇಲ್ಲೊಂದು ಕ್ಲೋಸಿಂಗ್ ಸೆರೆಮನಿ ಮಾಡಿ ಇಲ್ಲೇ ಕನ್ಕ್ಲೂಡ್ ಮಾಡ್ತೀವಿ ನಾವು 25, 26 ಆಗಸ್ಟ್ ಅಷ್ಟೊತ್ತಿಗೆ. ಅಂದರೆ ಆಯ್ಕೆ ಮೊದಲೇ ಆಗಿದೆ. ಹೌದೌದು ಸರ್, ಹೌದು. ಈಗ ಅಕ್ಕದಲ್ಲಿ ಕಿರುಚಿತ್ರಗಳ ಬೇರೆ ವಿಂಗ್ ಇದೆ, ಅದಾಗಲೇ ಆಗ್ತಾ ಇದೆ. ನಮ್ಮದು ಫೀಚರ್ ಲೆಂತ್ ಸಿನಿಮಾಗಳು ಮಾತ್ರ ಮೇಡಮ್. ಹೌದು, ಆಲ್ಮೋಸ್ಟ್ ಅದೇ ಮೇಡಮ್. ಹೌದು, ಅಂದರೆ 90 ಮಿನಿಟ್ಸ್ ಮಿನಿಮಮ್ ಇರಬೇಕು. ಕರ್ನಾಟಕದ ಎಲ್ಲ ಭಾಷೆಗಳು ತಗೊಳ್ತಾ ಇದ್ದೀವಿ. ಫೀಚರ್ ಲೆಂತ್ ಇರಬೇಕು, ಸೆನ್ಸರ್ ಆಗಿರಬೇಕು. ಈ ರೀತಿ ಒಂದಷ್ಟು ಮಾನದಂಡಗಳಿದೆ. ಅದ್ರ ಮುಖಾಂತರನೇ ಸಿನಿಮಾ ಎಂಟ್ರಿ ತಗೊಳ್ತೀವಿ ಮೇಡಮ್. ಆಯ್ಕೆಯ ಮಾನದಂಡಗಳು ಪ್ರಾಯಶಃ ಎಲ್ಲ ಚಿತ್ರೋತ್ಸವದಲ್ಲೂ ಒಂದೇ ಇರುತ್ತೆ ಎಂಟ್ರಿಗೆ. ಆದರೆ ಯಾವುದು ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅನ್ನೋ ಆಯ್ಕೆ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಜೂರಿಯಿಂದ ಜೂರಿಗೆ ಬದಲಾಗ್ತಾ ಇರುತ್ತೆ. ಆ ಆಯ್ಕೆ ವಿಶಿಷ್ಟವಾಗಿರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿನೇ ನೀವು ಯಾರು 8 ಜನ ಅಂತ ಕೇಳಬೇಡಿ. ಯಾರೂ ಆ 8 ಜನಗಳನ್ನ ಗೌಪ್ಯವಾಗಿ ಇಟ್ಟಿದ್ವಿ, ಆ ಜೂರಿಗಳ ಹೆಸರನ್ನು. ಅವರು ಆಂತರಿಕವಾಗಿ ಆಯ್ಕೆ ಮಾಡಿ ನಮಗೆ ಪಟ್ಟಿಯನ್ನು ಕೊಡ್ತಾರೆ. 25ನೇ ತಾರೀಕು ಅಂತ ಅಂದ್ಕೊಂಡಿದ್ದಾರೆ. 25, 26 ಆಗಸ್ಟು ಇದರ ಸಮಾರಂಭ ನಡೆಯೋ ದಿವಸ ಅವ್ರನ್ನೂ ಕೂಡ ಪರಿಚಯಿಸ್ತೀವಿ. ಅವರು ಕನ್ನಡದವರೇ ಆಗಿರ್ತಾರೆ ಹೆಚ್ಚಿನ ನಂಬ. ಯಾವುದು? 15 ಆಗಸ್ಟ್ ಇದ್ರದ್ದು ಅಲ್ಲ, ಎಂಟ್ರಿ ಇವಾಗ ಸಿನಿಮಾ ಎಂಟ್ರಿ ಈಗ ಇಮಿಡಿಯೇಟ್ಲಿ ಇದು ಸಮಾರಂಭ ಮುಗಿತಿದ್ದಂಗೆ ಆಕ್ಟಿವ್ ಆಗಿರುತ್ತೆ. ಇಮಿಡಿಯೇಟ್ಲಿ ಮಾಡ್ಬೋದು. 15 ಆಗಸ್ಟ್ ತನಕನೂ ಲಾಸ್ಟ್ ಡೇಟ್ ವಿಂಡೋ ಇರುತ್ತೆ. ಜೂರಿಗಳು ಈಗ ಸಿನಿಮಾ ಬಂದಂಗೆ ನೋಡೋಕೆ ಶುರು ಮಾಡ್ತಾರೆ. ಸೊ 100 ಸಿನಿಮಾ ಬಂದದ್ದನ್ನು ಹೇಳಿದ್ರೆ, ನಾನು ತಮಾಷೆಗೆ ಹೇಳಬೇಕು ಅಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದೊಳಗೆ ಈ ಥರದೊಂದು ಸನ್ನಿವೇಶ ಎದುರಾಗಿತ್ತು. ಕಳೆದ ಸರಿ ಜೂನ್ 15ರವರೆಗೂ ಇದ್ದದ್ದು, ಜೂನ್ 15ರವರೆಗೂ ಜನವರಿ 15ರವರೆಗೂ ಅಂತಿಮ ದಿನಾಂಕ ಅಂತ ಹೇಳಿ 27ಕ್ಕೆ ಚಿತ್ರೋತ್ಸವ ಮಾಡಿದಂಥ ಸಾಧ್ಯತೆಗಳು ನೀವೇ ನೋಡಿದಿರಿ. ಅದರಿಂದ ನಾವು ಈಗೇನು ಮಾಡ್ತೀವಿ, ಕೊನೆವರೆಗೂ ಕಾಯಲ್ಲ. ಈಗ ಮೊದಲನೇ ವಾರದಲ್ಲೇ ಸುಮಾರು ಒಂದು 25 ಸಿನಿಮಾ ಬಂತು ಅಂದರೆ ಜೂರಿಗಳು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಶುರು ಮಾಡ್ತಾರೆ, ಆರಂಭ ಆಗುತ್ತೆ ಪ್ರಕ್ರಿಯೆ. ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೊನೆಗೆ ಕನಿಷ್ಠ ಒಂದು 15 ದಿವಸಕ್ಕಾದ್ರೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ 1 ತಿಂಗಳು ಇಟ್ಟಿದ್ದೀವಿ. ಹೆಚ್ಚಿನ ಅಂಶ ಎಲ್ಲ ಈ ತಿಂಗಳ ಎಂಡೊಳಗೆ ಅಂದರೆ ಜುಲೈ 31ರೊಳಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತೀವಿ. ಕೊನೆಗೆ ಬರೋದನ್ನು ಆನ್ಲೈನ್ ನೋಡ್ತೀವಿ. ಕೊನೆಗೆ 10 ಸಿನಿಮಾಗಳನ್ನ ಸ್ಕ್ರೀನ್ ಮಾಡಿ ನೋಡಬೇಕು ಅಂತ ಇದೆ ಆ 3 ಜನಕ್ಕೆ. ಅದೊಂಚೂರು ಸ್ಮಾಲ್ ಕರೆಕ್ಷನ್ ಇದೆ. 1ನೇ ತಾರೀಕು ಜನವರಿ 25ರಿಂದ 31 ಜನವರಿ 25 ಅದು. ಈ ಸರಿ ಜೂನ್ 20. ಅದೊಂದು ಕರೆಕ್ಷನ್ಸ್ ಮಾಡ್ಕೋಬೇಕು. ಅದೊಂದು ಕಮ್ಯುನಿಕೇಟ್. ಹಾಂ, 1 ಜನವರಿ 2025ರಿಂದ 31 ಡಿಸೆಂಬರ್ 2025. ಈಗ ಇಮಿಡಿಯೇಟ್ಲಿ ಇನ್ನೊಂದು ಹಾಫ್ ಅನ್ ಅವರ್ ಓಪನ್ ಆಗುತ್ತೆ. ಇದು ಪತ್ರಿಕಾಗೋಷ್ಠಿ ಮುಗ್ತಿದ್ದಂಗೆ ಎಂಟ್ರೀಸ್ ಸ್ಟಾರ್ಟ್. ಮುಖ್ಯವಾಗಿ ಏನಾಗುತ್ತೆ, ಇವತ್ತು
ಪ್ರದರ್ಶನದ ವ್ಯವಸ್ಥೆನೇ ಒಂದು ಆ ನೆಟ್ವರ್ಕಿಂಗ್ ಅನ್ನೋದೇ ಬದಲಾಗಿದೆ ಇವತ್ತಿನ ದಿನಗಳಲ್ಲಿ. ಸಿನಿಮಾ ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ಅಂತ ಹೇಳ್ತಾರೆ. ಮುಂಚೆ ಎಲ್ಲ ತಮಾಷೆಗೆ ಹೇಳ್ತಾ ಇದ್ವಿ, 7 ವೀಕ್ಸ್ ಅಂತ ಕರಿತಾ ಇದ್ವಿ ಸುಮಾರು 20 ವರ್ಷದಿಂದ. ಇವತ್ತು 3 ಡೇಸ್ ಅನ್ನೋ ಕರೆಯೋ ಪ್ರಸಂಗ ಬಂದಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಚಿತ್ರ ಇದ್ದು ಸೋಮವಾರ ಇರುತ್ತಾ ಇಲ್ವಾ ಅನ್ನೋ ಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣ ಆಗಿದೆ. ಶೋನ ಈಗ ಶೋ, ಅದು ಶೋ ಲೆಕ್ಕ ಆಗಿದೆ. ಆಗಲೇ ಪ್ರಸ್ತಾಪ ಮಾಡಿದ್ರು ಗೌರಿ ಶೆಟ್ಟಿಯವರು. ಒಂಥರದ ಆಷಾಢ ಶುರುವಾಗ್ತಾ ಇದೆ, ಆಷಾಢದ ಮೋಡ ಕವಿದ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಕೂಡ ಇದೆ. ಆಷಾಢದ ಹಾಗಾಗಿ ಈ ಚಿತ್ರೋತ್ಸವಗಳು ಅಂಥ ಚಿತ್ರಗಳಿಗೆ ಒಂದು ದೊಡ್ಡ ವೇದಿಕೆ ಅಂತ ನಾನು ಭಾವಿಸ್ಕೋತೀನಿ. ಆ ಪ್ರದರ್ಶನ ಆಗೋದಕ್ಕೆ, ಚರ್ಚೆ ಆಗೋದಕ್ಕೆ ಅದಕ್ಕೊಂದು ಅವಕಾಶ ಸಿಗುತ್ತೆ. ಬರೀ ಇಷ್ಟಕ್ಕೆ ಸೀಮಿತ ಆಗಬಾರ್ದು, ದೊಡ್ಡ ಯೋಜನೆಗಳನ್ನ ದೇವೇಂದ್ರ ಬಡಗೇರವರು ಇಟ್ಕೊಂಡಿದ್ದಾರೆ. ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಇದು ಕರ್ನಾಟಕದ ಇದು ಬೇರೆ ಬೇರೆ ಭಾಗಗಳಿಗೂ ವಿಸ್ತರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಸೆಂಟ್ರಲೈಸ್ಡ್ ಆಗಿದೆ. ನಮ್ಮ ಬ್ಯಾಂಗ್ಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಕೂಡ ಬೆಂಗಳೂರಿಗೆ ಅಂತ ಸೆಂಟ್ರಲೈಸ್ಡ್ ಆಗಿದೆ. ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಅಂಥ ಕಡೆ ಕೂಡ ಇಂಥ ಚಿತ್ರಗಳ ಪ್ರದರ್ಶನ ಆದರೆ ಅಲ್ಲಿಯ ಪ್ರೇಕ್ಷಕರಿಗೆ ಇಂಥ ಚಿತ್ರಗಳನ್ನು ತಲುಪಿಸೋ ಒಂದು ಪ್ರಯತ್ನ ಇದೆ ಅಂತ ನನಗೆ ಅವರು ಹೇಳಿದ್ದಾರೆ. ನಾನು ಅವ್ರ ಒಪ್ಪಿಗೆ ಇಲ್ದಲೇ ನಿಮ್ಗೆ ಹೇಳಿದ್ದೀನಿ. ಹೇಳ್ಬೋದು. ಇಲ್ಲಿ ಜಾಸ್ತಿ ಶೋಗಳು ಸಿಗದ ಸಿನಿಮಾಗಳು ಅವಕಾಶವನ್ನು ನೀಡಿಸ್ಕೊಳ್ಬೋದು. ಅಂದ್ರೆ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಈ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗುವ ಸಿನಿಮಾಗಳ ರೀತಿಯೇ ಬೇರೆ, ಅದರ ಮೇಕಿಂಗೇ ಬೇರೆ, ಅದರ ಸ್ಟೋರಿ ಟೆಲ್ಲಿಂಗ್ ಟೈಪೇ ಬೇರೆ. ಬಟ್ ಈ ಶೋ ಅಲ್ಲಲ್ಲಿ ಆಗುವ ಕಡಿಮೆ ಶೋ ಆಗುವ ಸಿನಿಮಾಗಳ ಇದೇ ಬೇರೆ, ವೆರೈಟಿಯೇ ಬೇರೆ. ಸೊ ಹಾಗಿರುವಾಗ ಅದು ಹೇಗೆ ಅಲ್ಲಿ ಸಾಮಾನ್ಯ ಸಿನಿಮಾಗಳು ಅಂತಂದಾಗ ನಮ್ಮಲ್ಲಿ ಗೊತ್ತಿಲ್ಲದೆ ಒಂದು ವರ್ಗೀಕರಣ ಮಾಡ್ತಾರೆ. ಕಮರ್ಷಿಯಲ್ ಚಿತ್ರ, ಆರ್ಟ್ ಚಿತ್ರ ಅಂತ ಹೇಳ್ತಾರೆ. ಆ ಪದ ಬಳಸ್ತಾರೆ. ಆ ಪದ ಬಳಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯಾವಾಗಲೂ ಎಲ್ಲ ವೇದಿಕೆಗಳಲ್ಲಿ ಹೇಳ್ತೇನೆ, ಒಳ್ಳೆ ಚಿತ್ರ, ಕೆಟ್ಟ ಚಿತ್ರ ಅಷ್ಟೇ ಇರೋದು. ಈಗ ಎಷ್ಟೋ ವ್ಯಾಪಾರಿ ಚಿತ್ರಗಳಲ್ಲಿ ಒಳ್ಳೆ ಚಿತ್ರ ಬರಬಹುದು ಬೇರೆ ಬೇರೆ ಕಾರಣಗಳಿಂದ. ಹಾಗೆ ಎಷ್ಟೋ ಕಲಾತ್ಮಕ ಚಿತ್ರಗಳು ನೋಡೋದಕ್ಕೆ ಕೆಟ್ಟ ಚಿತ್ರಗಳಾಗಿರ್ಬೋದು, ನೋಡೋಕ್ಕಾಗದೇ ಇರುವಂಥ ಚಿತ್ರಗಳು ಇರಬಹುದು, ಅಥವಾ ಒಳ್ಳೆ ಚಿತ್ರ ಕೆಟ್ಟ ಆಗಿರ್ಬೋದು. ಹಾಗಾಗಿ ಆ ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅದಷ್ಟೇ ಮಾನದಂಡವಾಗಿ ಇಟ್ಕೊಂಡು ಆ ವಸ್ತು ಒಂದು ಈ ವಸ್ತುವನ್ನು ಹೇಗೆ ಆ ನಿರ್ದೇಶಕ ದುಡಿಸ್ಕೊಂಡಿದ್ದಾನೆ ಅನ್ನೋನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಈ ಚಿತ್ರವನ್ನು ಪ್ರದರ್ಶನ ಮಾಡಬೇಕು ಅನ್ನೋದಿದೆ ಅದು. ಹಾಗಾಗಿ ಗೊತ್ತಿಲ್ಲ ಎಲ್ಲ ನಿರ್ಮಾಪಕರಿಗೂ ಇದು ಓಪನ್ ಇರೋದ್ರಿಂದ ಯಾವ ಥರ ಚಿತ್ರಗಳು ಬರ್ತವೆ ಅಂತ. ಇನ್ನೊಂದು ವಿಶೇಷವಾದ್ದು ಅಂದ್ರೆ ನೋಡಿ, ಈಗ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆದಾಗ ಕಳೆದ ಡಿಸೆಂಬರ್ 31 ಇತ್ತ ಡೆಡ್ಲೈನು ಇತ್ತು. ಇದರಲ್ಲಿ ಜನವರಿ ಸಿನಿಮಾಗಳಿತ್ತದು. ಸೊ ಹಾಗಾಗಿ ಸುಮಾರು 300 ಚಿತ್ರಗಳಾದರೆ ನಾವು ಕನಿಷ್ಠ 100ರಿಂದ 150 ಚಿತ್ರಗಳಾದರೂ ಪ್ರವೇಶ ಪಡ್ಕೋತವೆ ಅಂತ ಆಸೆ ಇಟ್ಕೊಂಡಿದ್ವಿ. ಆ 150 ಚಿತ್ರಗಳಲ್ಲಿ 10% ಚಿತ್ರ, ಅಲ್ಲಿಗೆ 10 ಚಿತ್ರಗಳು ಆಯ್ಕೆ ಆಗ್ತವೆ ಅನ್ನೋವಂಥದ್ದು ಅವುಗಳಿಗೆ ಮಾನದಂಡ ಇರುತ್ತೆ. ಅವುಗಳನ್ನ ಬೇರೆ ಬೇರೆ ಬರೀ ಅಕ್ಕಾದ ನಂತರ ಬೇರೆ ಕಡೆ ಪ್ರದರ್ಶನ ಮಾಡಬೇಕು ಅನ್ನೋ ಯೋಜನೆ ಇದೆ ಅಂತ ಹೇಳಿದೆ. ಆ ದೃಷ್ಟಿಯಿಂದ ಕೂಡ ಚಿತ್ರಗಳ ಪ್ರದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅಲ್ಲ ಅಕ್ಕದಲ್ಲ, ನಾನು ಅಕ್ಕಾಗೆ ಯಾವತ್ತೂ ಹೋಗಿಲ್ಲ. ಹೇಗಿರುತ್ತೆ ನಾವು ಎಕ್ಸ್ಪ್ಲೇನ್ ಮಾಡಿ. ಅಕ್ಕದಲ್ಲಿ ಇವಾಗ ಪೆನ್ಸಿಲ್ವೇನಿಯಾ ಕನ್ವೆನ್ಷನ್ ಸೆಂಟರ್ ಅಂತ ಏನಿದೆಯಲ್ಲ, ಅಲ್ಲೇ ಒಂದು ಪ್ರಾಪರ್ ಆಡಿಟೋರಿಯಂ ಇರುತ್ತೆ. ಅಲ್ಲೇ ಪ್ರದರ್ಶನ 3 ದಿನವೂ ಇರುತ್ತೆ. ಈ ಸಾರಿ 7,000 ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿಲ್ವರ್ ಜುಬ್ಲಿ ಆದ್ದರಿಂದ 7,000 ಜನರಲ್ಲಿ 1,000 ಜನ ಕನ್ನಡ ಸಿನಿಮಾಗಳು ನೋಡಿ ತಲುಪದ ಒಂದು ಇಟ್ಸ್ ಫ್ರೀ. ಪ್ರದರ್ಶನ ಉಚಿತ ಅಲ್ಲ ಸರ್. ಆದರೆ ಎಂಟ್ರಿಗೆ ಮಾತ್ರ ಒಂದು ಪ್ರವೇಶಕ್ಕೆ ಒಂದು ಶುಲ್ಕ ಇದೆ. ರಿಲೀಸ್ ಆಗ್ತವೆ ಅಮೆರಿಕ ಕನ್ನಡ ಸಿನಿಮಾ. ರಿಲೀಸ್ ಅಂದರೆ ಆದರೆ ಕಾಂತಾರ ಅಮೇರಿಕದಲ್ಲಿ 2 ವಾರ ಹೊದ್ದು ಕಂಟಿನ್ಯೂಸ್ ಆಗಿ ಹೋಗಿದ್ದ. ಅದಕ್ಕಿಂತಲೂ ಮೊದಲು 2015ರಲ್ಲಿ ಇವನ್ ಅನೂಪ್ ಭಂಡಾರಿ ಮತ್ತು ಅವರದ್ದು ರಂಗಿತರಂಗ ಆ ವಾರದ ವೀಕೆಂಡ್ ಕಲೆಕ್ಷನ್ನಲ್ಲಿ ಟಾಪ್ 40ರಲ್ಲಿ 27ನೇ ಸ್ಥಾನ ಇತ್ತು. ಕಲೆಕ್ಷನ್ ನಾನು ಮಾತಾಡ್ತಾ ಇರೋದು. ಸಿನಿಮಾಗಳು ಹೋಗ್ತಾ ಇದ್ದಾವೆ ಅಂದರೆ ಅಲ್ಲಿನ ಜನರಿಗೆ ಇಷ್ಟ ಆಗುವಂಥದ್ದು ಅಂತ ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿನ ಕನ್ನಡಿಗರು ಅಥವಾ ಉಳಿದವರು ಬರೀ ವೀಕೆಂಡ್ ಶೋಗಳಷ್ಟೇ ಇದ್ವು ಆಗ ಒಂದು ಕಾಲದಲ್ಲಿ. 90sಲ್ಲಿ ನನಗೆ ಗೊತ್ತಿರೋ ಮತ್ತು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಜೋಗಿ ಸಿನಿಮಾನಲ್ಲಿ ರಿಲೀಸ್ ಮಾಡಿದ್ವಿ. ಜೋಗಿ ಸಿನಿಮಾ ಥರದ್ದು ಸಿನಿಮಾ ಅಲ್ಲಿನವರಿಗೆ ಇಷ್ಟ ಆಗಿರಲಿಲ್ಲ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು.
ಅಲ್ಲಿಂದ ಮತ್ತೆ ಅದು ಬೇರೆ ಬೇರೆ ಥರದ ಇದಾಯಿತು. ಅಂದರೆ ಆಗ ಏನಂದರೆ ವೀಕೆಂಡಲ್ಲಿ ಮಾತ್ರ ಒಂದು ಶನಿವಾರ ಭಾನುವಾರ 2 ದಿವಸ ಶೋಗಳು, ಊಟ ತಿಂಡಿ ಎಲ್ಲ ಅದ್ರ ಜೊತೆ, ಅದಕ್ಕೆ ಯಾವುದೋ ಒಂದು ಚಾರ್ಜು, ಈ ಥರದ್ದೆಲ್ಲ ಇತ್ತು ಆಗ. ಆದರೆ ಈಗ ಕನ್ನಡ ಸಿನಿಮಾಗಳು ಹೋಗ್ತವೆ. ನೀವು ಹೇಳ್ದಂಗೆ ತೆಲುಗು ಆದ್ಯತೆ ಇದೆ ಅಲ್ಲಿ. ದೊಡ್ಡ ಆದ್ಯತೆ ಹೌದು ಹೌದು ಹೌದು. ಅಂದರೆ ಮಾರ್ಕೆಟ್ನ ಕಾರಣಕ್ಕೆ. ಆದರೆ ಅದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮಲ್ಲಿ ಮಾರ್ಕೆಟ್ ವಿಸ್ತರಣೆಯ ರೀತಿ ಸರಿಯಾದಂಗೆ ಆಗಿಲ್ಲ ಅಂತ ನನಗನ್ನಿಸೋದು, ನಾನು ನೋಡೋದಂಗೆ. ತೆಲುಗಿದು ಹಾಗಿಲ್ಲ. ಈಗ RRR ಅದು ಯಾವುದೋ ಇದು ಬಂತಲ್ಲ, ಏನು ಕಾಲ್ ಈ ಅಕಾಡೆಮಿ ಅವಾರ್ಡ್ ಬಂತಲ್ಲ. ಅಕಾಡೆಮಿ ಅವಾರ್ಡ್ ಬಂದಾಗ ಅವರು ಅದನ್ನು ಪ್ರಮೋಟ್ ಮಾಡಿದ ರೀತಿ ಇದೆಯಲ್ಲ, ನಮ್ಮಲ್ಲಿ ಆ ಥರ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಆಯಿತಾ? ಇಡೀ ಒಂದು ಫ್ಯಾಮಿಲಿ ಅವರಿಗೆ ಒಂದು ಇದು ಆಗಿತ್ತು, ಏನೋ ಪ್ರವಾಸನೂ ಆಗಿತ್ತು. ಅವರ ಇಡೀ ಫ್ಯಾಮಿಲಿ, ಇವರ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು, ಮಕ್ಕಳು, ಅವರು ಇವರೆಲ್ಲ ಸೇರಿದ ಆರ್ಟಿಸ್ಟ್ಗಳೆಲ್ಲ 1-2 ತಿಂಗಳು ಅಲ್ಲೇ ಇದ್ದರು. ಅವರು ಅಲ್ಲೇ ಇದ್ದು ಪ್ರಮೋಟ್ ಮಾಡಿದ್ದಾರೆ. ಹಾಗಾಗಿ ಆ ಥರದ ಕೆಲಸಗಳು ಅವು ಕೂಡ ಆಗಬೇಕು. ಅಕ್ಕ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಅವ್ರ ಪರವಾಗಿ ನಾನು ಆನ್ಸರ್ ಮಾಡ್ಬೋದು. ಏನು ಸರ್? ಪ್ರತಿನಿಧಿ ಶುಲ್ಕ ಸಿನಿಮಾ ಎಂಟ್ರಿನಾ ಸರ್? ಅಕ್ಕಾಗೆ ಐ ಥಿಂಕ್ $150 ರಿಜಿಸ್ಟ್ರೇಷನ್ ಫೀಸ್ ಇದೆ. ಹೌದು ಹೌದು ಹೌದು. ಸಿನಿಮಾ ರಿಜಿಸ್ಟರ್ ಮಾಡ್ತಾರಲ್ಲ, ಅಕ್ಕಾಗಿಂತ ರಿಜಿಸ್ಟರ್ ಮಾಡ್ತಾರೆ. 3 ದಿನದ 150 ಇಲ್ಲ $200 ಆಗುತ್ತೆ. ಅರ್ಲಿ ಬರ್ಡು ಮತ್ತೆ ಅಂತೇಳಿ. ಹಾಂ, $250. ಅದಕ್ಕೆ ಬೇರೆ ಬೇರೆ. ಹೌದೌದು. ಅಂದರೆ ಒಂದ್ಸರಿ $150 $200 ಏನಕ್ಕೆ ಕೊಟ್ಟರೆ ನೆಕ್ಸ್ಟ್ 4 ಡೇಸು ನಿಮಗೆ ಪ್ರತಿಯೊಂದು ಅಂದರೆ ಎಲ್ಲ ಕಾರ್ಯಕ್ರಮಗಳು ಆಕ್ಸೆಸ್ ಫ್ರೀ ಇರುತ್ತೆ. ಅದಕ್ಕೆ ಅದು ಇಲ್ಲ, ಉಳ್ಕೊಳ್ಳೋಕೆ ಸಪ್ರೇಟ್. ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿ ಹೋಟೆಲ್ಸ್ ಇರುತ್ತೆ. ಹಾಂ, ದಿನಾಂಕ 1 ತಪ್ಪಾಗಿದೆ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಅದು ಬಿಟ್ಟರೆ ಉಳಿದಂತೆ ಎಲ್ಲ ಮಾಹಿತಿ ಸರಿ ಇದೆ. ದಿನಾಂಕ ಜನವರಿ 2025, ಜನವರಿ 1ನೇ ತಾರೀಕಿನಿಂದ 31 ಡಿಸೆಂಬರ್ 2025. ಇದು ಆಯ್ಕೆಯ ಜನವರಿ 2025, ಜನವರಿ 1ನೇ ತಾರೀಕು 2025ರಿಂದ ಡಿಸೆಂಬರ್ 31, 2025. ಆ ವರ್ಷ ಕ್ಯಾಲೆಂಡರ್, ಕಳೆದ ವರ್ಷದ ಕ್ಯಾಲೆಂಡರ್ ಇಯರ್. ಸಾಫ್ಟ್ ಕಾಪಿ ಹಾಕಿ. ಎಸ್ ಅದೇ ಸುಮಾರು 300-350 ಚಿತ್ರಗಳು ಪ್ರತಿ ವರ್ಷ ತಯಾರಾಗುತ್ತೆ. ಕಳೆದ ವರ್ಷದ್ದು 2058 ಚಿತ್ರಗಳು ಸೆನ್ಸಾರ್ ಆಗಿದೆ, ಬಿಡುಗಡೆ ಆಗಿದ್ದಾವೆ ಅನ್ನೋದು ಸೆನ್ಸಾರ್ ಅಲ್ಲ. ಕಳೆದ ವರ್ಷ 54-55 ಚಿತ್ರಗಳು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿರೋ ಕನ್ನಡ ಚಿತ್ರಗಳು 2025ರಲ್ಲಿ. ಅದಲ್ಲದೆ ತುಳು ಇದೆ, ಪ್ರಾದೇಶಿಕ ಭಾಷೆಗಳಿಗೆ ಕೊಡವ ಇದೆ, ಕೊಂಕಣಿ ಇದೆ. ಇದು ನಾನು ಹೇಳಿದ್ದು ಬಿಡುಗಡೆಯ ಚಿತ್ರಗಳು. ಬಿಡುಗಡೆಯಾಗದೆ ಸೆನ್ಸಾರ್ ಆಗಿ ಬಿಡುಗಡೆ ಆಗದೇ ಇರೋ ಚಿತ್ರಗಳು ಪ್ರಾಯಶಃ ಇನ್ನೊಂದು 100 ಇರಬಹುದು ಅಂತ ಅಂದ್ಕೋತೀನಿ. ಅಲ್ಲಿಗೆ ಸುಮಾರು ಕಳೆದ ವರ್ಷ 350 ಕನ್ನಡ ಚಿತ್ರಗಳು ತಯಾರಾದ ಒಂದು ಅಂದಾಜಿದೆ. ಆ 350ರಲ್ಲಿ ಕನಿಷ್ಠ 100ರಿಂದ 150 ಆದರೂ ಇದಕ್ಕೆ ಪ್ರವೇಶ ಪಡ್ಕೋಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಶುಲ್ಕ ಇದೆ, ಅದಕ್ಕೇನು ಸಂಬಂಧ ಇಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಸರ್ಟಿಫಿಕೇಟ್ ಹೌದು, ಅದು ಈ ಚಿತ್ರಗಳು ನೋಡುವಾಗ ಸ್ವಲ್ಪ ಅದೊಂದು ಎಚ್ಚರಿಕೆ ಇದ್ದೇ ಇರುತ್ತೆ. ಹಾಗಾಗಿ ಅದೇನು ಇಟ್ಕೊಂಡಿಲ್ಲ ನಾವು. ಸೊ ದಯವಿಟ್ಟು ಇದಕ್ಕೆ ವ್ಯಾಪಕವಾದ ಒಂದು ಪ್ರಚಾರವನ್ನು ನೀವು ಕೊಟ್ಟರೆ ಹೆಚ್ಚು ಕನ್ನಡ ನಿರ್ಮಾಪಕ ನಿರ್ದೇಶಕರಿಗೆ ಈ ಸುದ್ದಿ ತಲುಪುತ್ತೆ. ಮುಂದಿನ ವರ್ಷ ಮತ್ತೆ ನಾವು ಭೇಟಿ ಮಾಡೋಣ ಅಂತ ಹೇಳ್ತಾ ಮುಂದುವರಿಸ್ತಾರೆ ಅವರು. ಶುರು ಅಲ್ವಾ ಸರ್ ಈಗ?
ನೀವು ಕರ್ನಾಟಕ ಸರ್ಕಾರಕ್ಕೂ ಸಿನಿಗನ್ನಡಕ್ಕೂ ಹೋಲಿಸಬಾರ್ದು ಅಂತ ನನ್ನ ಇದು. ಅದು ಸರ್ಕಾರ ಮಾಡುವಂಥದ್ದು. ಪಾಪ ಉತ್ಸಾಹದಿಂದ ದೇವೇಂದ್ರ ಬಡಿಗೇರವರು ಮತ್ತು ಗೌರಿ ಶಕ್ಕಿ ಪ್ರಾರಂಭ ಮಾಡಿದ್ದಾರೆ. ನಿಜವಾಗಿಯೂ ಆರಂಭದಲ್ಲಿ ಆ ಹಣವನ್ನು ನಾನು ಇಲ್ಲಿ ಹೇಳಬಾರ್ದು, ಹೆಚ್ಚು ಹಣ ಹೇಳಿದರು. ಇಷ್ಟೊಂದು ದುಡ್ಡು ಕೊಡ್ತೀನಿ ಅಂತ ಕೇಳಿದ್ದೆ. ಅವಾಗ ನಾನು ಹೇಳಿದ್ದೆ, ನಾನು ಚಿತ್ರೋತ್ಸವದ ನಿರ್ದೇಶಕ ಆಗಲ್ಲ, ನಾನು ಕಾಂಪಿಟೇಟರ್ ಆಗ್ತೀನಿ ಅಂತಿದ್ದೆ. ಅಷ್ಟು ಆಕರ್ಷಕವಾದ ಮೊತ್ತವನ್ನು ಇವರು ಹೇಳಿದರು ನನಗೆ. ನಂದು ಸಿನಿಮಾ ಇತ್ತು ಕಳೆದ ವರ್ಷ, ನಾನೀಗ ಅಪ್ಲೈ ಮಾಡೋಕ್ಕಾಗಲ್ಲ. ಇವ್ರದ್ದು ಸಿನಿಮಾ ಇತ್ತು ವನ್ಯ, ಅವ್ರು ಕೂಡ ಬರೋಕ್ಕಾಗಲ್ಲ, ನಾವು ತೋರ್ಸೋಕ್ಕಾಗಲ್ಲ. ಅವಾಗ ನಾನು ಯಾಕೆ ಬೇಡ ಅಂದೆ ಅಂದರೆ ಅಷ್ಟು ಆಕರ್ಷಕವಾದ ಮೊತ್ತ ಇತ್ತು ಅಂತ ಕಾರಣಕ್ಕೆ. ಬಟ್ ಅವ್ರಿಗೆ ಸಂಗ್ರಹ ಆಗಬೇಕಲ್ಲ ಹಣ ಮತ್ತೆ ಎಲ್ಲದರಿಂದ ಕಡಿಮೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಹೆಚ್ಚಾಗುತ್ತೆ. ಧನ್ಯವಾದಗಳು ಅಮ್ಮ, ದಯವಿಟ್ಟು ಮುಂದುವರಿಸಿ. ಖಂಡಿತ ಚಲನಚಿತ್ರ ಮಾಡೋರು ತುಂಬ ಪ್ರೀತಿ ಇಟ್ಟು ಕನಸಿಟ್ಟು ಚಿತ್ರಗಳನ್ನು ಮಾಡ್ತಾರೆ. ಅದಕ್ಕೊಂದು ಹೊಸ ವೇದಿಕೆ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ತುಂಬ ಖುಷಿ ಪಡ್ತಾರೆ. ಆದರೆ ಆ ಖುಷಿ ಅವ್ರಿಗೆ ಯಾವಾಗ ಆಗುತ್ತೆ? ಅವರಿಗೆ ಸುದ್ದಿ ತಲುಪಿದಾಗ. ಆ ಸುದ್ದಿ ತಲುಪಿಸುವಂತಹ ಹೊಣೆಗಾರಿಕೆ ಈಗ ನಿಮ್ಮ ಮೇಲೆ ಇದೆ ಅನ್ನೋ ವಿಚಾರವನ್ನು ಮತ್ತೊಮ್ಮೆ ನೆನಪಿಸುತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೂ ವಂದನೆಗಳನ್ನು ತಿಳಿಸುತ್ತಾ, ಗೌರಿ ಶಕ್ಕಿ ಸರ್, ಹಾಗೆ ಪಿ ಶೇಷಾದ್ರಿ ಸರ್ ಹಾಗೂ ದೇವೇಂದ್ರ ಬಡಿಗೇರ್ ಸರ್, ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನಮಗೆ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಸ್ಪಾನ್ಸರ್ಸ್ ಇರಲೇಬೇಕು. ಅವರು ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಅಂದಗಾಣಿಸ್ತಾರೆ. ಹಾಗಾಗಿ ಅವರನ್ನು ನೆನ್ಪು ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಟೈಟಲ್ ಸ್ಪಾನ್ಸರ್ ಮಾಡಿದ್ದಾರೆ ಅಟ್ಲಾಸ್ ಹೋಪರ್ಸ್, ಹಾಗೂ ಇದು ಕಾರ್ಯಕ್ರಮ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ PR ಟೀಮ್, ಹಾಗೂ ಕೋ ಸ್ಪಾನ್ಸರ್ ಆಗಿದ್ದಾರೆ ವೈಬ್ಸ್ ಎಸ್ಟೇಟ್, ಲೊಕೇಶನ್ ಆ್ಯಂಡ್ ಸ್ಕ್ರೀನಿಂಗ್ ಪಾರ್ಟ್ನರ್ಸ್ ರೈನ್ ಮೇಕರ್ಸ್ ವರ್ಕ್ ಸ್ಪೇಸ್, ಬೆವರೇಜ್ ಪಾರ್ಟ್ನರ್ಸ್ ಹಟ್ಟಿ ಕಾಫಿ, ಔಟ್ಡೋರ್ ಮೀಡಿಯಾ ಪಾರ್ಟ್ನರ್ ಜಗದೀಶ್ ಔಟ್ಡೋರ್ ಮೀಡಿಯಾ, ಸಪೋರ್ಟಿಂಗ್ ಪಾರ್ಟ್ನರ್ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ, ಅಸೋಸಿಯೇಟ್ ಪಾರ್ಟ್ನರ್ ಇಂಡಿಯನ್ ಮ್ಯಾಜಿಕ್ ಫ್ಯೂಷನ್ಸ್. ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಚಲನಚಿತ್ರ ಪ್ರೇಮಿಗಳಿಗೆ ಸುದ್ದಿಯನ್ನು ತಲುಪಿಸಿ ಅನ್ನುವಂತಹ ಭಿನ್ನಹದೊಂದಿಗೆ ವಂದನೆಗಳು.